ಇಲ್ಲಿಂದ ನೆಕ್ಸ್ಟು ಅಕ್ಷಯ ಕಲ್ಪಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. 3 ಸೈಕಲ್ ಆರಾಮಾಗಿ ಹಾಕೊಂಡು ಹೋಗ್ಬೋದು ಇಂಥ ಸ್ಟ್ಯಾಂಡ್ ಇದ್ಬಿಟ್ರೆ. ಕಾಯಿಲ್ಲ ಕೊಂಚರು. ಇದು ಅಕ್ಷಯ ಕಲ್ಪ ಅವರ ದೇವರಕಾಡು ಫಾರ್ಮಿಗೆ ಬಂದಿದ್ದೀವಿ. ಮಾಸ್ಟರ್ ಮನೆಯಲ್ಲಿ ನೀರು ದೋಸೆ ತಿಂತಾ ಇದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲಿಂದ ನೆಕ್ಸ್ಟು ಅಕ್ಷಯ ಕಲ್ಪಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಅಲ್ಲೋಗಿ ಏನು ಮಾಡ್ತೀರಾ? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಹಾಯ್, ಹಲೋ, ನಮಸ್ಕಾರ ಬಾಯ್ಸ್. ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದರೆ ಅಕ್ಷಯ ಕಲ್ಪ ಸೈಕ್ಲಿಂಗ್ ಇವೆಂಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಬೆಂಜಿ ಅಂಕಲ್ ಇದ್ದಾರೆ, ದಿಲೀಪ್ ಇದ್ದಾರೆ. ಇವರಿಬ್ಬರು ಬರ್ತಾಯಿಲ್ಲ, ಕ್ಯಾನ್ಸಲ್ ಆದರು. ಕಿರಣ್ ಇದ್ದಾರೆ. ಸೊ ಇವಾಗ ಅಕ್ಷಯ ಕಲ್ಪ ಆರ್ಗಾನಿಕ್ ಸರ್ಕ್ಯೂಟ್ ಅಂತ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. 2 ದಿನ ಸ್ಟೇ ಇರುತ್ತೆ, ಜೊತೆಗೆ ಸುತ್ತ ಸೈಕ್ಲಿಂಗ್ ಇರುತ್ತೆ, ತಿಪ್ಪೂರು ಸುತ್ತಮುತ್ತ. ಸೊ ಅದಕ್ಕೆ ನೋಡಿ, ಇಲ್ಲಿ ಈ ಥರ ಲೋಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಕಿರಣ್ ಅವರ ಕಿಡ್ನಾಪ್ ವ್ಯಾನಲ್ಲಿ ನಮ್ಮ ಮಾಸ್ಟ್ರು ಪೂಜೆ ಮಾಡ್ತಾರೆ. ಡೈಲಿ ಹಂಗೆ ಸ್ವಲ್ಪ ಬೋಂಡದ ವಾಸನೆ, ಶಿವಮುರಿ ವಾಸನೆ. ಅದೇ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಪ್ರಯಾಣ ಎಲ್ಲ ಸ್ಟಾರ್ಟ್ ಆಗಿದೆ. ಗಾಡಿಲಿ ಜಾಗ ಕಡಿಮೆ ಇರೋದ್ರಿಂದ 3 ಜನ 1-2 ಕಿಲೋಮೀಟರ್ ಹೋಗತಕ್ಕ ಅಷ್ಟೇ. ಅದೇ ಒಳ್ಳೆ ದೊಡ್ಡದಾಗುತ್ತೆ ಸರ್. ನಾನು ಎಷ್ಟೋ ಕಡೆ ಹೋಗ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ದೂರ ಹೋಗತಕ್ಕ ಅಷ್ಟೇ. ಆಮೇಲೆ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ, ಒಂಥರ ಜಲ್ ತರ. ಕಿಡ್ನಾಪ್ ವ್ಯಾನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ನನ್ನ. ಬಾಯ್ ದಿಲೀಪ. ಏನೇನ್ರಿ ಸಮಾಚಾರ? ಬಾಯ್. ಇಲ್ಲೇ ಅವನೊಂದೊಂದು ಗೇರ್ಗೆ ಹಿಂಗೆ ಅಂತಾನೆ. ನೋಡಿ ಗೇರ್ ಎಲ್ಲ ಐತೆ ಅಂತ ಅಣ್ಣ ಒಳ್ಳೆ ಜಾಗ ಗೇರ್ ಇಟ್ಕೊಂಡ್ಬಿಟ್ಟವ್ನೆ. ಹಿಂಗಾಡಿ ಆಫರ್ ಎಲ್ಲ ದಾಟ್ಕೊಂಡು ಅಕ್ಷಯ ಕಲ್ಪ ಹತ್ರ ಬಂದಿದ್ದೀವಿ. ನಾವು ಲೋಕಲ್ ಆಗಿ ರೂಟ್ ಗೊತ್ತಾದೆಲ್ಲ ಸುತ್ತಿ ಬಳಸ್ಕೊಂಡ್ಬಂದ್ವಿ. ನಮ್ಮಂತ ಮುಟ್ಟಾಡ್ರು ಯಾರು ಇಲ್ಲ ಅಂತ ಹೇಳ್ಬೋದು. ತೀರಾ ಮನ್ಸಿಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರೆ? ಇನ್ನು ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟರ್ ಫಾರ್ಮ್ ಸಿಗುತ್ತೆ. ಸೊ ಅಲ್ವಾಗಿ ನಮ್ಮ ಸೈಕಲೆಲ್ಲ ಅನ್ಲೋಡ್ ಮಾಡಿ ಅಲ್ಲಿಂದ ಈವೆಂಟ್ ಸ್ಟಾರ್ಟ್ ಆಗುತ್ತೆ. ನೈಟ್ ನೀರು ಏನಪ್ಪ ಅಂದರೆ ಸುಮಾರು ಇದೆ. ನಾಳೆ ಸಾಯಂಕಾಲ, ಇವತ್ತು ಬೆಳಗ್ಗೆಯಿಂದ ನಾಳೆ ಸಾಯಂಕಾಲ ತನಕ ನೈಟ್ ನೀರು ನಾನು ಪೋಸ್ಟ್ ಮಾಡಿರ್ತೀನಿ. ನೋಡಿ ಇದೆ ಅಕ್ಷಯ ಕಲ್ಪ ಎಂಟ್ರೆನ್ಸ್, ದೇವರಕಾಡು ಎಸ್ಟೇಟ್. ಬಾಬಾ ಅಂತೂ ಅಂಗಾಡಿ ಬಂದಿವಿ ಕಣಪ್ಪ ಅಕ್ಷಯ ಕಲ್ಪಕ್ಕೆ. ಬನ್ನಿ, ನಮ್ಮ ಕಿಡ್ನಾಪ್ ವ್ಯಾನ್ ಹಂಗೈತೆ ಅಂತ ತೋರಿಸ್ತೀನಿ. ನೋಡಿ, ಇದೇ ನಮ್ಮ ಕಿಡ್ನಾಪ್ ವ್ಯಾನ್, ನಮ್ಮ ಬಾಳೆಕಾಯಿ ಕಿರಣ್ ಅವರ ಕಿಡ್ನಾಪ್ ವ್ಯಾನ್. ನಮ್ಮ ಸೈಕಲ್ಗಳು ಲೋಡ್ ಆಗಿದ್ದಾವೆ. ಈ ಥರ ಫುಲ್ಲು ಲೋಡ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ತೆಗಿಬೇಕು. ನೋಡಿ, ನಮ್ಮ ಟೀಮ್ಗೂ ಈ ಥರದೊಂದು ಸ್ಟ್ಯಾಂಡ್ ತೊಗೋಬೇಕು. 3 ಸೈಕಲ್ ಆರಾಮಾಗಿ ಹಾಕೊಂಡು ಹೋಗ್ಬೋದು ಇಂಥ ಸ್ಟ್ಯಾಂಡ್ ಇದ್ಬಿಟ್ರೆ. ಕಾಯಿಲ್ಲ ಕೊಂಚರು. ಯಾವ್ದು ಲಾಕ್ ಮಾಡ್ದೋ? ಯಾರು ಗೊತ್ತಾ? ಯಾರು ಫಸ್ಟ್ ಲಾಕ್ ಮಾಡ್ಕೋದು? ಅದಂಗಾಯ್ತು. ಏನು ಮಾಡೋಣ? ಕೀ ಚೇಂಜ್ ಮಾಡಿದ್ರು, ಲಾಕ್ ಮಾಡ್ಕೋಬೋದಾಗಿತ್ತು. ಏನಕ್ಕೆ ಲಾಕ್ ಮಾಡ್ಕೋದೆ? ಮಾತಾಡಿದ್ರೆ ಕಣ ಕೇಳ್ಬೇಕಾನೆ. ಹಂಗೆ ಮತ್ತೆ ನಿಮ್ದು ಈ ಥರ ಸೊ ನೋಡಿ, ಈಗ ಏರೆಲ್ಲ ಹೊಡೆದ್ಬಿಟ್ಟು ಫುಲ್ ಎಲ್ಲ. ಯಾಕೆ ಸ್ಲಿಪ್ಪರ್ ಹಾಕೊಂಬಂದಿದೆಯಲ್ಲ, ಶೂಸ್ ಎಲ್ಲ? ಕಾಲೊಂಚೂರು ಏಟಾಗ್ಬಿಟ್ಟೈತೆ. ಓಕೆ ನೋಡಿ, ಸ್ಪಾರ್ಸ್ ಸ್ಲಿಪ್ಪರ್ ಹಾಕೊಂಬಂದವನೆ. ನಾವೆಲ್ಲ ಶೂಸ್ ಹಾಕೊಂಬಂದಿದ್ದೀವಿ. ನಾವು ಓಮಿನಿಲ್ ಬಂದಿದ್ದೀವಿ. ಪಕ್ಕ ಸಫಾರಿ ಇದೆ, ಚಲೋನು. ಇಲ್ಲೊಂದು ಕಾರ್ ಇದೆ ನೋಡಿ, 10 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಬ್ರೋ. ಈ ಕಾರ್ಗೆ ಹೋಗಿ ಹೊಡೆದ್ರೆ 10 ಸ್ಟಾರ್ ಕಾಣುತ್ತೆ. ನೋಡಿ, ನಮಗೆ ಲಕ್ಕಿ ನಂಬರ್ ಬಂದಿದೆ ವಿಸಿಟಿಂಗ್ ಕಾರ್ಡಲ್ಲಿ 143. ವಿ ಲವ್ ಯು ಅಂತ. ಇದು ಅಕ್ಷಯ ಕಲ್ಪ ಅವರ ದೇವರಕಾಡು ಫಾರ್ಮಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಟೆಂಟ್ ಸ್ಟೇ ಇದೆ. ನೈಟನ್ನು ಮೋಸ್ಟ್ಲಿ ನಾವೆಲ್ಲ ಇಲ್ಲೇ ಉಳ್ಕೊಳ್ಳೋದು ಅನಿಸುತ್ತೆ. ಸುಮಾರು ಜನ ಸೈಕ್ಲಿಸ್ಟ್ಗಳು ಆಲ್ರೆಡಿ ಬಂದಿದ್ದಾರೆ. ನೋಡಿ, ಇಲ್ಲೆಲ್ಲ ಟೆಂಟ್ ವ್ಯವಸ್ಥೆ ಇದೆ ಉಳ್ಕೊಳ್ಳೋರಿಗೆ. ಆ್ಯಂಡ್ ದೆನ್ ವಾಶ್ರೂಮ್ ವ್ಯವಸ್ಥೆ ಕೂಡ ಇದೆ. ಬರ್ತಿದ್ದಂಗೆ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಮಜ್ಜಿಗೆ ಇಟ್ಟಿದ್ದಾರೆ, ಕಾಫಿ ಟೀ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಟೀ ಇದೆ, ಆರ್ಗಾನಿಕ್ ಹಸುಗಳ ಮಿಲ್ಕಲ್ಲಿ. ಆ್ಯಂಡ್ ವಿ ಹ್ಯಾವ್ ಕಾಫಿ ಕಾಂಬಿನೇಷನ್, ವಿ ಹ್ಯಾವ್ ಬಟರ್ ಮಿಲ್ಕ್. ಸರ್ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಹೇಳಿ. ಚೆನ್ನಾಗಿದೆಯಾ? ಸೂಪರ್. ಯಾವುದೊಂದು ಮಸಾಲ ಮಜ್ಜಿಗೆನಾ ಅದು? ಮಸಾಲ ಮಜ್ಜಿಗೆ. ದಿಸ್ ಇಸ್ ಪ್ಲೈನ್ ಮಜ್ಜಿಗೆ. ಸೊ ಗೈಸ್, ನಮಗೆ ಟ್ಯಾಗ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವೆಹಿಕಲ್ ಮೇಲೆ ನಾವು ಟ್ಯಾಗ್ ಹಾಕೋಬೇಕು. ಅಕ್ಷಯ ಕಲ್ಪ ಆರ್ಗಾನಿಕ್ ಸರ್ಕ್ಯೂಟ್ 2024 ಅಂತ.